ನಮ್ಮ ಚಾನಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ. ಅಣ್ಣಯ್ಯ ಸೀರಿಯಲ್ನಲ್ಲಿ 4 ತಂಗಿಯರು ಶಿವಣ್ಣನಿಗೆ ಇದ್ದಿದ್ದಾರೆ. ಅದರಲ್ಲಿ ರತ್ನ, ರಾಣಿ, ಗುಂಡಮ್ಮ ಹಾಗೆ ರಮ್ಯಾ ಅಂತ ಹೇಳಿ 4 ಜನ ತಂಗಿಯರು ಶಿವಣ್ಣನಿಗೆ ಇದ್ದಾರೆ. ಅದರಲ್ಲಿ ಕೊನೆ ತಂಗಿ ಏನಿದ್ದಾರೆ ರಮ್ಯಾ, ಇವರ ನಿಜವಾದ ಹೆಸರು ಬಂದು ಅಂಕಿತಾ ಅಂತ ಹೇಳಿ. ಇವರು ಕ್ರಾಂತಿ ಸಿನಿಮಾದಲ್ಲಿ ಅಂದರೆ ದರ್ಶನ್ ಅವರ ಜೊತೆ ಕ್ರಾಂತಿ ಸಿನಿಮಾದಲ್ಲೂ ಸಹ ಬಣ್ಣವನ್ನು ಹಚ್ಚಿ ಇವರು ಸಹ ನಟನೆಯನ್ನು ಮಾಡಿದರು. ರಮ್ಯಾ ಈಗ SSLC ಪರೀಕ್ಷೆಯನ್ನು ಅವರು ಸಹ ಬರೆದಿದ್ದರು. ಹಿಂದೆ ನಾವು ನೋಡಿದ್ವಿ, ಸೆಕೆಂಡ್ PUC ಪರೀಕ್ಷೆಯಲ್ಲಿ ರಿಯಾ ಅನ್ನುವಂತಹ ಒಂದು ನಟನೆ ಏನು ಮಾಡ್ತಾಯಿದ್ರು, ಒಂದು ಧಾರಾವಾಹಿಯಲ್ಲಿ ಕರ್ಣ ಸೀರಿಯಲ್ನಲ್ಲಿ ಅವರು ಕೂಡ ಸೆಕೆಂಡ್ PU ಅಲ್ಲಿ ಒಳ್ಳೆಯ ಉತ್ತಮವಾದಂತಹ ಅಂಕಗಳನ್ನು ಅವರು ಸಹ ತೆಗೆದುಕೊಂಡಿದ್ದರು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅಂಕಿತಾ ಅವರು ಸಹ 537 ಮಾರ್ಕ್ಸನ್ನು ತೆಗೆದುಕೊಳ್ಳುವುದರ ಮೂಲಕ ಡಿಸ್ಟಿಂಕ್ಷನ್ನಲ್ಲಿ ಇವರು ಪಾಸಾಗಿದ್ದಾರೆ. ಕನ್ನಡದಲ್ಲಿ 119 ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿದ್ದಾರೆ. ಇಂಟರ್ನಲ್ ಮಾರ್ಕ್ಸ್ ಎಲ್ಲವೂ ಸಹ ಇವರಿಗೆ ಔಟ್ ಆಫ್ ಔಟ್ ಸಿಕ್ಕಿರುವಂಥದ್ದು. ನಿಜಕ್ಕೂ ಸಹ ಖುಷಿಯಾಗುತ್ತೆ. ಏನಂದರೆ ನಟನೆಯನ್ನು ಮಾಡ್ತಾ ಓದೋದು ಎರಡನ್ನೂ ಸಹ ಬ್ಯಾಲೆನ್ಸ್ ಮಾಡುವಂಥದ್ದು ಅಷ್ಟೊಂದು ಸುಲಭ ಅಲ್ಲ. ಹಾಗಾಗಿ ಇಷ್ಟೊಂದು ಒಳ್ಳೆಯ ಅಂಕಗಳನ್ನು ಇವರು ಪಡೆದಿರುವಂಥದ್ದು. ಇವರು ಇಂಗ್ಲೀಷ್ನಲ್ಲಿ 119, ಕನ್ನಡದಲ್ಲಿ 81, ಮ್ಯಾಥಮೆಟಿಕ್ಸ್ನಲ್ಲಿ ಮಾತ್ರ ಸ್ವಲ್ಪ ಇವರು ಕಡಿಮೆ ಮಾರ್ಕ್ಸನ್ನು ತೆಗೆದುಕೊಂಡಿದ್ದಾರೆ. ಇಂಗ್ಲೀಷ್ನಲ್ಲಿ, ಯಾಕಂದರೆ ಫಸ್ಟ್ ಲ್ಯಾಂಗ್ವೇಜ್ ಇವ್ರದ್ದು ಇಂಗ್ಲೀಷ್ ಆಗಿರೋದ್ರಿಂದ 119 ಮಾರ್ಕ್ಸನ್ನು ಇವರು ತೆಗೆದುಕೊಂಡಿದ್ದಾರೆ. ನಟನೆಗೂ ಸಹ ಸೈ, ಹಾಗೆಯೇ ಓದಿಗೂ ಸಹ ಸೈ ಅನ್ನಿಸ್ಕೊಂಡಿದ್ದಾರೆ ಈ ಅಣ್ಣಯ್ಯ ಸೀರಿಯಲ್ನ ರಮ್ಯಾ. ಹಾಗೆ ಎಲ್ಲದರಲ್ಲೂ ಸಹ ಒಳ್ಳೆಯ ಮಾರ್ಕ್ಸನ್ನು ತೆಗೆದುಕೊಂಡಿದ್ದಾರೆ. ಹಿಂದಿಯಲ್ಲಂತೂ ಔಟ್ ಆಫ್ ಔಟನ್ನು 100ಕ್ಕೆ 100 ಮಾರ್ಕ್ಸ್ಗಳನ್ನು ಸಹ ತನ್ನದಾಗಿಸ್ಕೊಂಡಿದ್ದಾರೆ ರಮ್ಯಾ. ಅಂಕಿತಾ ಅವರ ನಿಜವಾದ ಒಂದು ಸಾಧನೆ ಇದರಲ್ಲಿ ತೋರುತ್ತೆ. ಇನ್ನು ಮುಂದಿನ ವಿದ್ಯಾಭ್ಯಾಸ ಇವರಿಗೆ ಒಳ್ಳೆಯದಾಗಲಿ. ಒಳ್ಳೆಯ ಸ್ಕೋರ್ 90 ತೆಗೆದುಕೊಂಡಿದ್ದಾರೆ. ಮ್ಯಾಥಮೆಟಿಕ್ಸ್ನಲ್ಲಿ, ಸೈನ್ಸ್ನಲ್ಲಿ 83 ಮಾರ್ಕ್ಸನ್ನು ಸಹ ಇವರು ತೆಗೆದುಕೊಂಡಿರುವಂಥದ್ದು. ನೀವು ಸಹ ಇವರಿಗೆ ವಿಶ್ ಮಾಡಿ. ಈ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.